ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೃತಿಕಾ ಯಶ್ವಿಕಾ ಕಿಚನ್. ಮತ್ತು ಚಿಕ್ಕಡಿಕಾಯಿ ಬೆಳೆಸ್ಕೊಂಡು ಹುಳಿ ಸಾರು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಎಲ್ಲ ಬಿಡಿಸಿ ಇಟ್ಕೊಂಡು ತೊಳೆದು ಹಾಕ್ತಾಯಿದ್ದೀನಿ. ಮತ್ತು ಬೀನ್ಸು, ಕ್ಯಾರೆಟು ಮತ್ತು ಎಲ್ಲ ಇದ್ದಿತ್ತು ಅದೆಲ್ಲ ತೊಳೆದು ನೀಟಾಗಿ ಹಾಕ್ತಾಯಿದ್ದೀನಿ. ಪೊಟೆಟೊ ಎಲ್ಲ, ಟೊಮೆಟೊ ನೋಡಿ ಹಂಗೆ ಖಾರಕ್ಕೆ ಅಂತ ಹಂಗೆ ಬೇಯಿಸ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಕಟ್ ಮಾಡಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ 2 ವಿಸಿಲ್ ಕೂಗಿಸ್ಕೊಳೋಣ ಅಂದ್ಬಿಟ್ಟು ಮುಚ್ಚಳ ಹಾಕಿ ಇಡ್ತೀನಿ. ಮತ್ತು ಒಂದು ಪ್ಯಾನ್ ಇಟ್ಟು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತೀನಿ. ಉದ್ದುದ್ದಕ್ಕೆ ಹಚ್ಕೊಂಡು ಹಸಿ ವಾಸನೆ ಬರ್ಬಾರ್ದು ಅಂತ ನೋಡಿ ಈರುಳ್ಳಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಸ್ವಲ್ಪ ಹುಳಿ ನೆನೆಸಿಟ್ಟಿರ್ತೀನಿ. ಸ್ವಲ್ಪ ಹುಳಿ ಹಾಕಿ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿರ್ತೀನಿ ಮಿಕ್ಸಿಗೆ ಹಾಕೋಬೇಕು ಅಂತ. ಮತ್ತು ಫ್ರೈ ಮಾಡ್ಕೊಂಡಿದ್ದೆಲ್ಲ ಈರುಳ್ಳಿ ಎಲ್ಲ ಮಿಕ್ಸಿಗೆ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ ಮುಂಚೆನೇ. ಬೆಳ್ಳುಳ್ಳಿ ಹಾಕಿ ಮತ್ತು ಹುಳಿ ಯಾವಾಗಲೂ ನೆನೆಸಿಟ್ಟಿದ್ದೆಲ್ಲ ಅದು ಹುಳಿ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ಎಲ್ಲ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ಅಂತ ಹಾಕ್ಕೊತೀನಿ. ಮತ್ತು ಟೊಮೆಟೊ ಎಲ್ಲ ಆವಾಗಲೇ ಹಾಕಿ ಬೇಯಿಸ್ಕೊಂಡಿದ್ದೆಲ್ಲ ಅದು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಿ ಸ್ವಲ್ಪ ಧನಿಯಾ ಪುಡಿ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಈಗ ಹಾಕ್ತಾಯಿದ್ದೀನಿ. ಖಾರ ಹಾಕ್ಕೊಂಡು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಯಾವ ಥರ ಎಲ್ಲ ಇದ್ದಿತ್ತು ಅಂತ ನೋಡಿ ನಮ್ಮ ಮನೇಲಿ ಈ ಥರ ಆಗಿತ್ತು. ತುಂಬಾ ರುಚಿಯಾಗಿದ್ದಿತ್ತು. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್.